ನಮಸ್ಕಾರ. ಕೆಜಿಎಫ್ ಬಾಬು ಉದ್ಯಮಿಯಾಗಿ ರಾಜಕೀಯ ರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಿರುವಂಥ ವ್ಯಕ್ತಿತ್ವ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಇತ್ತೀಚೆಗೆ ಕೆಜಿಎಫ್ ಬಾಬು ಅಂದಾಗ ಕೆಜಿಎಫ್ ಬಾಬು ಬಿಗ್ ಫ್ರಾಡ್ ಅನ್ನುವಂತಹ ಕೆಲವೊಂದು ಭಿತ್ತಿಪತ್ರಗಳನ್ನಿಟ್ಕೊಂಡು ಕೆಜಿಎಫ್ ಬಾಬು ವಿರುದ್ಧ ಜನಸಾಮಾನ್ಯರು ಬೀದಿಗಿಳಿದು ಹೋರಾಟ ಮಾಡುವಂತಹ ಬೆಳವಣಿಗೆಗಳು ನಡೀತಾ ಇದ್ದಾವೆ. ರೈಟ್. ಕೆಜಿಎಫ್ ಬಾಬು ಅಂದಾಗ ಆಗಾಗ ಕೊಡುವಂತಹ ಸ್ಟೇಟ್ಮೆಂಟ್ಗಳು ಕುತೂಹಲವನ್ನು ಹೆಚ್ಚು ಮಾಡುತ್ತೆ, ಸಂಚಲನವನ್ನು ಹುಟ್ಟು ಹಾಕುತ್ತೆ. ಈಗಾಗಲೇ ಹಿಂದೆ ಕೊಟ್ಟಂತಹ ಮಾತುಗಳನ್ನು ನಾವು ರಿಕಾಲ್ ಮಾಡೋದಾದರೆ, ನಾನು ನನ್ನ ಕ್ಷೇತ್ರದ ಜನಕ್ಕೆ ಮನೆಗಳನ್ನು ಕಟ್ಟಿಕೊಡ್ತೀನಿ ಅಂತ ಹೇಳಿದ್ರು. 200 ಮನೆಗಳನ್ನು ಕಟ್ಟಿಕೊಡುವಂತಹ ವಿಚಾರದಲ್ಲಿ ಅಂದಾಜು ಬಹಳಷ್ಟು ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ, 7 ಮನೆಗಳು ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಂದ ಸಂದರ್ಭದಲ್ಲೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದಾರೆ. 50,000 ಮನೆಗಳಿಗೆ 1,550 ರೂಪಾಯಿಯ DDಯನ್ನು ಕೂಡ ಕಳಿಸಿರ್ತಾರೆ. ಇಷ್ಟೆಲ್ಲ ಸಾಮಾಜಿಕ ಕಾರ್ಯಗಳನ್ನು ಮಾಡುವಂತಹ ಕೆಜಿಎಫ್ ಬಾಬು ಮೇಲೆ ಯಾಕೆ ಈ ಗಂಭೀರ ಆರೋಪ ಕೇಳಿ ಬಂದಿದೆ? ಏನು ಮಾಡೋದಕ್ಕೆ ಹೊರಟಿದ್ದಾರೆ ಕೆಜಿಎಫ್ ಬಾಬು? ಸಾವಿರಾರು ಕೋಟಿ ಒಡೆಯಾಗಿರುವಂಥ ಕೆಜಿಎಫ್ ಬಾಬು ಈ ಆರೋಪವನ್ನು ಹೊತ್ತಿದ್ದಾರೆ ಅನ್ನೋದಾದರೆ ಅದಕ್ಕೆ ಕಾರಣ ಏನು? ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಮಾತಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೋರಾಟಗಾರರು ಹಾಗೆಯೇ YP ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರುವಂತಹ ಶಹಬಾಸ್ ಖಾನ್ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಶಹಬಾಸ್. ರೈಟ್. ಕೆಜಿಎಫ್ ಬಾಬು ಅಂತ ಸಂದರ್ಭದಲ್ಲಿ ನಾನಾಗಲೇ ಉಲ್ಲೇಖ ಮಾಡಿದ ಹಾಗೆ ಬಹುದೊಡ್ಡ ಉದ್ಯಮಿ, ರಾಜಕೀಯ ರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದವರು, ಆಗಾಗ ಕೊಡುವಂಥ ಸ್ಟೇಟ್ಮೆಂಟ್ಗಳು ಬಹಳಷ್ಟು ಸಂಚಲನವನ್ನು ಹುಟ್ಟು ಹಾಕತ್ತೆ. ಹಾಗಾಗಿ ಈಗ ಕೆಜಿಎಫ್ ಬಾಬು ಮೇಲೆ ಬಂದಿರುವಂಥ ಗಂಭೀರ ಆರೋಪ ಅಂತ ಹೇಳಿದ್ರೆ ಇಸ್ ಅ ಬಿಗ್ ಫ್ರಾಡ್ ಅಂತ ಹೇಳಿ. ಹಾಗಾದರೆ ಸ್ವತಃ ಕೆಜಿಎಫ್ ಬಾಬು ಏನು ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ನಮ್ಮ ಪ್ರತಿನಿಧಿ ಭವ್ಯ ಕೆಜಿಎಫ್ ಬಾಬು ಜೊತೆ ಸ್ವತಃ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಕೆಜಿಎಫ್ ಬಾಬು ಇದೀಗ ಮತ್ತೆ ಸುದ್ದಿಯಲ್ಲಿರುವಂಥದ್ದು ತನ್ನ ಮಗನ ಮೇಲೇನೆ ಆರೋಪ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತೀನಿ. ಸರ್, ಈಗಾಗಲೇ ನಿಮ್ಮ ಮಗ ನಿಮ್ಮ ಜೊತೆನೇ ಇದ್ರು, ಏನು ಆರೋಪ ಮಾಡ್ತಿದ್ದೀರಾ? ಏನು ಮಾಡಿದ್ದಾರೆ ನಿಮಗೆ? ನಮಸ್ಕಾರ. ನಾನು ನನ್ನ ಮಗನಿಗೆ GM ಇನ್ಫಿನಿಟ್ ಓನರ್ ಗುಲಾಮ್ ಮುಸ್ತಫಾ ಅವ್ರ ಮನೆಯಲ್ಲಿ ಸಂಬಂಧ ಮಾಡಿರ್ತೀನಿ. ಆವಾಗ ನಾವು ಎನ್ಕ್ವೈರಿ ಮಾಡಲ್ಲ, ನಾನು ಹೋಗಿ ಒಂದು ರಾಂಗ್ ಜಾಗದಲ್ಲಿ ಸಿಗಾಕೊಂಡಿದ್ದೀನಿ. ಅವರು ಒಂದು GM ಇನ್ಫಿನಿಟ್ ಅವರು ಗುಲಾಮ್ ಮುಸ್ತಫಾ ಒಂದು ದಿವಸ ಬರ್ತಾರೆ ನನ್ನ ಹತ್ರ. ನನಗೆ NCLTಯಿಂದ ಪ್ರಾಪರ್ಟಿ ಆ್ಯಕ್ಷನ್ಗೆ ನೋಟಿಸ್ ಬಂದುಬಿಟ್ಟಿದೆ, ನನಗೆ ದಯವಿಟ್ಟು ಕಾಪಾಡಿ. ಬಾಂಬೆಯಲ್ಲಿ SBI ಬ್ಯಾಂಕ್ನವರು ಇದು ಪ್ರಾಪರ್ಟಿ ಆ್ಯಕ್ಷನ್ ಮಾಡಬೇಕಂತ ಆ್ಯಕ್ಷನ್ಲಿ ಬಂದುಬಿಟ್ಟಿದೆ, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ. ಆಯಿತು ಅಂತೇಳ್ಬಿಟ್ಟು ಅವ್ರು ಬಾಂಬೆಗೆ ಕರ್ಕೊಂಡು ಹೋಗ್ತಾರೆ. ಬಾಂಬೆಗೆ ಕರ್ಕೊಂಡು ಹೋದರೆ 45 ಕೋಟಿ ಅವ್ರ ಸಾಲ ಇರ್ತಾರಲ್ಲಿ. ಆ ಸಾಲ ಇದ್ದು ಇವರು ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ GMಗೆ ಮತ್ತು ಪಟೇಲ್ ಇಂಜಿನಿಯರಿಂಗ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ 3 ತಿಂಗಳು ಟೈಮ್ ಕೇಳ್ತಾರೆ, ಇದು ಆ್ಯಕ್ಷನ್ ಮಾಡಬೇಡಿ ಅಂತ. ಕೇಳಿದ್ರೆ ಅವ್ರು ಏನು ಮಾಡ್ತಾರೆ, ಅದಕ್ಕೆ 3 ತಿಂಗಳು ಟೈಮ್ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ, ಅದಕ್ಕೆ ಗ್ಯಾರಂಟಿ ಏನು ಕೊಡ್ತೀರಾ ಅಂತ ಹೇಳ್ತಾರೆ. ಏನು ಗ್ಯಾರಂಟಿ ಕೊಡಬೇಕಂದ್ರೆ ನಿಮ್ಮ ಪ್ರಾಪರ್ಟಿ ಗ್ಯಾರಂಟಿ ಕೊಡಿ ಅಂತಾರೆ. ಹೌದು, ನಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು 5.5 ಎಕರೆ ಲ್ಯಾಂಡ್ ಇರುತ್ತೆ. 5.5 ಎಕರೆ 45 ಕೋಟಿಗೆ ಆ ಲ್ಯಾಂಡ್ನ ಅವ್ರಿಗೆ ಹಡ ಇಡ್ತೀನಿ, ಮಾಡಿಕೇಶ್ ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ ಕೊಟ್ಟರೆ 90 ದಿವಸದಲ್ಲಿ ಕಟ್ಟಬೇಕಂತ ಗ್ಯಾರಂಟಿ ಕೊಡ್ತೀನಿ. 90 ದಿವಸದಲ್ಲಿ ಅವ್ರು ಕಟ್ಟಲ್ಲ. ಆ ದುಡ್ಡನ್ನು ನಾನು ಹೋಗಿ 15 ಕೋಟಿ ಕಟ್ಟಿ ಆ ಪ್ರಾಪರ್ಟಿ ಬಿಡಿಸ್ಕೊಂಡು ಬರ್ತೀನಿ. ಇನ್ನೂ 30 ಕೋಟಿ ಅವ್ರಿಗೆ ಕೊಡಬೇಕಾಗಿರುತ್ತೆ. ಇವರು ಇನ್ನೂವರೆಗೂ ದುಡ್ಡು ಕೊಟ್ಟಿಲ್ಲ. ಫ್ರಾಡ್ ಮಾಡಿ, ನನಗೂ ಫ್ರಾಡ್ ಮಾಡಿದ್ದಾರೆ, ಅವ್ರಿಗೂ ಫ್ರಾಡ್ ಮಾಡಿದ್ದಾರೆ. ಅವರು ನನ್ನ ಮಗನಿಗೆ 3 ದಿವಸ ಆದಮೇಲೆ ನನ್ನ ಮಗ ಬರ್ತಾನೆ ನನ್ನ ಹತ್ರ, ಅವ್ರ ಮನೆಯಲ್ಲಿ ಇರ್ತಾನೆ. ಅವ್ನು ಬಂದು ಈ ಪ್ರಾಪರ್ಟಿ ನಮ್ಮ ಮಾವನಿಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಕೇಳಿದ್ರು, ನೀನು ಮಾಡಿಲ್ಲ ಅಂತ, ನನಗೆ ಡ್ಯಾಮೇಜ್ ಆಗ್ತಾಯಿದೆ ಅಲ್ಲಿ, ನೀನು ಅವ್ರಿಗೆ ಪ್ರಾಪರ್ಟಿ ಕೊಡು ಅಂತಾನೆ. ಅವ್ನು ದೊಡ್ಡ ಫ್ರಾಡ್ ಇದ್ದಾನಪ್ಪ, ಬ್ಯಾಂಕ್ಗಳಿಗೆಲ್ಲ ಮೋಸ ಮಾಡಿದ್ದೀನಿ, 2,000 ಕೋಟಿ ಮೇಲೆ ಅವ್ನಿಗೆ ಸಾಲ ಇದೆ, ಅವನ ಹತ್ರ ಇವತ್ತಿಲ್ಲ ನಾಳೆ ಓಡೋಗ್ಬಿಡ್ತಾನೆ, ನೀನು ಹುಷಾರಾಗಿರು, ಬೇಡ ನಮಗೆ ಸಂಬಂಧ ಇರಲಿ, ಇದೆಲ್ಲ ಬೇಡ ಅಂತ ಹೇಳ್ತೀನಿ. ಅಂದರೆ ಈ ಪ್ರಾಪರ್ಟಿ ಯಾರಿಗೋಸ್ಕರ ಇಟ್ಟಿದ್ಯಾ ನೀನು ಅಂತ ಕೇಳ್ತಾನೆ. ನಿನಗೋಸ್ಕರ ಇಟ್ಟಿದ್ದೀನಿ, ಆದರೆ ಈ ಪ್ರಾಪರ್ಟಿ ನನಗೆ ಬೇಕಾಗಿಲ್ಲ, ಅವ್ರಿಗೆ ಕೊಟ್ಬಿಡು ಅಂತಾನೆ. ಏನೋ ಹಿಂಗೆ ಹೇಳ್ತಾ ಇದೆಯಾ ಅಂತ ಕೆನ್ನೆ ಮೇಲೆ ಒಂದು ಏಟು ಹೊಡಿತೀನಿ ನಾನು. ಹೊಡೆದ್ರೆ ನನಗೆ ಸೋಫಾ ಮೇಲೆ ತಳ್ಳಿಬಿಟ್ಟು ಹೊಡಿಯೋಕ್ಕೆ ಬರ್ತಾನೆ. ಆಮೇಲೆ ನನ್ನ ಹೆಂಡತಿ ಮಕ್ಕಳೆಲ್ಲ ಬಂದು ಬಿಡಿಸಿ ಕಳಿಸ್ತಾರೆ. ಅವನ ಮನೆ ಬಿಟ್ಟು ಹೋಗಿ 50 ದಿವಸ ಮೇಲೆ ಆಗಿರುತ್ತೆ, ಆದರೆ ಇವತ್ತರೆಗೂ ಬಂದಿಲ್ಲ. ಇವತ್ತು ಮೀಡಿಯಾ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ. ಇದು ಕೆಜಿಎಫ್ ಬಾಬು ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ, ಸುನಿಲ್, ಜಿ ಕನ್ನಡ ನ್ಯೂಸ್.
ಇದು KGF ಬಾಬು ಮಾತಾಡಿರುವಂಥ ರೀತಿ. ಆಂತರಿಕವಾಗಿ ಒಂದಷ್ಟು ಮನೆಯಲ್ಲಿ ಸಮಸ್ಯೆ ಅನ್ನೋದಿದೆ. ಯಾಕಂತ ಹೇಳಿದ್ರೆ ಸಂಬಂಧ ನಾನು ಬೀಗರ ಜೊತೆ ಬೆಳೆಸಿದ್ದೇ ಇಲ್ಲಿ ಪ್ರಾಬ್ಲಮ್ ಆಯಿತು ಮತ್ತು 45 ಕೋಟಿ ಅನ್ನೋದೇ ಈ ಎಲ್ಲ ವಿವಾದಕ್ಕೆ ಕಾರಣ ಅಂತ ಹೇಳ್ತಾರೆ. ಹಾಗಾದರೆ ಶಾಬಾಸ್ಕರ್ ಏನು ಹೇಳ್ತಾರೆ? ಇದು ಬಹಳ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಬೀದಿಯಲ್ಲಿ ಒಂದಷ್ಟು ಜನ ಇದ್ದಾರೆ. ಇದುವರೆಗೂ ಕೂಡ ಸಮಾಜಕ್ಕೆ ಪೂರಕವಾಗಿ ಸಮಾಜ ಸೇವೆಯನ್ನು ಮಾಡ್ತಿದ್ದಂತಹ KGF ಬಾಬು ಅನ್ನೋ ಹೆಸರಿನ ನಡುವೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ KGF ಬಾಬು ಬಿಗ್ ಫ್ರಾಡ್ ಅಂತ ಹಾಕ್ತಿದ್ದಾರೆ. ಏನು ವ್ಯತ್ಯಾಸ ಆಯಿತು? ಏನು ಇದು ಪ್ರಕರಣ ಅಂತ? ಇದು ಬಹಳಷ್ಟು ಜನಕ್ಕೆ KGF ಬಾಬು ಯಾರಂತಾನೆ ಗೊತ್ತಿಲ್ಲ. ಬಹಳಷ್ಟು ಜನಕ್ಕೆ ಯಾಕಂತ ಹೇಳಿದ್ರೆ ಅವರ ಮೇಲೆ ಹಾಕಿರುವಂಥ ಆರೋಪಗಳಿಗೆ ನಿಮ್ಮ ಹತ್ರ ಎವಿಡೆನ್ಸ್ ಇರಬೇಕು. ಇಲ್ಲ ಅವ್ರ ಹತ್ರ ಎವಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು KGF ಬಾಬು ಜೊತೆ ಸಂಬಂಧದಲ್ಲಾದರೂ ಇರಬೇಕು. ಅದು ಇಲ್ಲ, ಫ್ರೆಂಡ್ಶಿಪ್ಪು ಇಲ್ಲ ಅಂತ ಹೇಳಿದ್ರೆ ಆ ಕ್ಷೇತ್ರದವರಾದರೂ ನೀವು ಆಗಿರಬೇಕು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನಾವು 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೊರಟಿರೋ ಅಂಥ ವ್ಯಕ್ತಿಗೆ ನೀವು ಇಲ್ಲ ಅವನಿಗೆ ಸಪೋರ್ಟ್ ಮಾಡಬೇಕು, ಇಲ್ಲ ನಾವು ಸಪೋರ್ಟ್ ಮಾಡಲ್ಲ ನೀನು ಹಾಳಾಗಿ ಹೋಗು ಅಂತ ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ನಿನ್ನ ಕೈಲಾದ್ರೆ ದುಡ್ಡು ಕೊಡಬೇಕು, ಇಲ್ಲ ಅಂದ್ರೆ ಅವ್ನು ಕೊಡೋ ದುಡ್ಡು ನಾವು ಇಸ್ಕೋಬೇಕು. ಯಾವ್ದಾದ್ರು ಒಂದು ಮಾಡ್ಬೇಕಲ್ವಾ ನಾವು. ಇಲ್ಲಿ ಯಾವುದೂ ಇಲ್ದಂಗೆ KGF ಬಾಬು ಹತ್ರ 50 ಅವ್ರ ಕ್ಷೇತ್ರಕ್ಕೆ MLA ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. 224 ಜನ MLA ಆಗಿದ್ರು. ಸುಳ್ಳು ಭರವಸೆಗಳನ್ನು ಕೊಟ್ಟರು, ಎಷ್ಟೋ ಜನ ಸೋತ್ರು, ಎಷ್ಟೋ ಜನ ಗೆದ್ದು ವಿಧಾನಸೌಧಕ್ಕೆ ಹೋದ್ರು. ಇವತ್ತು ಕೂಡ ಅವರು ಕದಿಯೋ ಕಾರ್ಯವನ್ನು ಮಾಡ್ತಾನೆ ಇದ್ದಾರೆ. ಸಿದ್ದರಾಮಯ್ಯ ಹೇಳಿರುವಂತ ಗ್ಯಾರಂಟಿಗಳನ್ನೇ ಪೂರೈಸಕ್ ಆಗ್ಲಿಲ್ಲ. ಇಂಥದ್ರಲ್ಲಿ KGF ಬಾಬು ಪ್ರತಿಯೊಂದು ಮನೆಗೆ ಸಿಲಿಂಡರ್ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರೇನ್ ಗೌರ್ಮೆಂಟ್ ಬಂದಿತ್ತಾ? ಇಲ್ಲ ಯಂಗ್ಸ್ಟಾರ್ ಪಕ್ಷದಿಂದ ಅವ್ರ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಇದಾಗಿತ್ತಾ? ಅವ್ರು ಹೇಳಿದ್ರು, ಘೋಷಣೆ ಮಾಡಿದ್ದು ತಕ್ಕನಾಗೆ ಅವರು ನಡೆದಂತೆ ನುಡಿದಿದ್ದಾರೆ. ಹೆಂಗೆ ಅಂತ ನನಗೆ ಹೇಳ್ತೀನಿ ಕೇಳ್ಕೊಳ್ಳಿ. 50,000 ಮನೆಗಳಿಗೆ DD ಮುಖಾಂತರ ದುಡ್ಡು ಕಳಿಸಿದ್ದಾರೆ. 1,050 ರೂಪಾಯಿ. ಇದು ನಿಮ್ ಗಮನಕ್ಕೂ ಇದೆ, ಮಾಧ್ಯಮ ಗಮನಕ್ಕೂ ಇದೆ. ಇದು ಸುಳ್ಳ? ಇದು ಅದು ಬಿಟ್ರೆ 2 ಲಕ್ಷ ಮಕ್ಕಳಿಗೆ 5,000 ರೂಪಾಯಿ ಸ್ಕಾಲರ್ಶಿಪ್ ಗಳನ್ನ ಕೊಟ್ಟಿದ್ದಾರೆ. ಇದು ಸುಳ್ಳ? ಇದು KGF ಬಾಬು ಮಾಡಿರುವಂತ ಒಳ್ಳೆ ಕೆಲಸ ಅಲ್ವಾ ಇದು? ನೀವು ಬರೀ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿ, ನಾವು ಬೇಡ ಅಂತ ಹೇಳಲ್ಲ, ವಿರೋಧಿಸಿ ಅವನನ್ನ ದ್ವೇಷಿಸಿ ನಿಮ್ ಸ್ವತಃ ಅದು ನೀವು ಇಚ್ಛೆ ಅದು. ಯಾಕಂದ್ರೆ ನೀವು ಒಬ್ರು KGF ಬಾಬುನ ಇಚ್ಛೆ ಪಡ್ತಾರೆ, KGF ಬಾಬುನ ವಿರೋಧಿಸ್ತಾರೆ, ಅದು ಮುಖ್ಯ ಅಲ್ಲ. ಆಮೇಲೆ ಈ 200 ಮನೆಗಳಲ್ಲಿ ಕಟ್ಟಂಗ್ ಕೊಡದೆ ಈ ಫ್ರಾಡ್ ಮಾಡಿದಾನೆ ಅಂತ ಹೇಳ್ತಾರಲ್ಲ, ಆ ಕ್ಷೇತ್ರದ ಜನ ಮನೆಗಳನ್ನ ಕಟ್ಟಕ್ ಹೋಗಿ ಈ ವ್ಯಕ್ತಿ ನೀವು ಇರುವಂತ ಗುಡಿಸಲನ್ನ ಹೊಡೆದಿ ಹೊಸ 200 ಮನೆ ಕಟ್ಟಿದ್ದಾನೆ. ನೀವು ಕ್ಯಾಮ್ರಾ ಎತ್ಕೊಂಡು ಹೋಗಿ ನೋಡಿ. ಈ ಮೊನ್ನೆ ಬಂದು ಮನೆ ಹತ್ರ ಎಲ್ಲ ಗಲಾಟೆ. ಹೌದು, ಬನ್ನಿ ನನ್ ಜೊತೆ ಬನ್ನಿ, ಹೋಗಿ ನೋಡಿ. ಅಲ್ಲಿ ಈ ಎಷ್ಟು ಮನೆ ಪೆಂಡಿಂಗ್ ಇದೆ ಗೊತ್ತಾ? ನೀವು ಹೇಳ್ಬಿಟ್ರೆ ನಿಮ್ಗೆ ನಗ್ತೀರಾ ನೀವು. 7 ಮನೆ ಪೆಂಡಿಂಗ್ ಇದೆ ಬರೀ. ಅಷ್ಟು ಕಟ್ಟಾಗಿದೆ. 200 ಮನೆ ಕಟ್ಟಿರುವಂತ ಕೋಟ್ಯಾಧೀಶ್ವರ ವ್ಯಕ್ತಿ ಯುವರಾಜ ಇವನ ಮೇಲೆ ನೀವು ಆರೋಪ ಮಾಡ್ಬೇಕು ಅಂತ ಹೇಳಿದ್ರೆ 7 ಮನೆ ಕಟ್ಟಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ವಾ? ಇವತ್ತು ನಾನು ದುಡ್ಡು ಇಸ್ಕೊಡ್ತೀನಿ. ಈ ನೋಟಿಸ್ ಕಳ್ಸಿದಾರಲ್ಲ ಅದು ಇಷ್ಟೇ ಆಗಿದೆಯಲ್ಲ, ಆ ಜಡ್ಜನ್ನ ಕರ್ಕೊಂಡ್ ಬಂದಿ ನೀವು ಅವ್ರಿಗೆ ಆ ಕೆಲಸ ಮಾಡ್ಬೇಕಾದ್ರೆ, ಆ ವ್ಯಕ್ತಿ ಯಾರು KGF ಬಾಬು ಆ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಮೇಲೆ ಒಂದು FIR ಮಾಡಿಸ್ತಾರೆ. ಯಾಕಂತ ಹೇಳಿದ್ರೆ ಇದು ವಕ್ಬೋರ್ಡ್ ಆಸ್ತಿ. ನೀವು ಅವ್ರು ಇದ್ದಿದ್ದು ವಕ್ಬೋರ್ಡ್ ಅಲ್ಲಿ ಕರೆಕ್ಟೇ. ಅಲ್ಲಿ ವಕ್ಬೋರ್ಡ್ ಇವ್ರನ್ನ ತಕೊಂಡ್ಬಿಟ್ಟು ನೋಡಿ, ಇಲ್ಲಿ ಮೌಲಾನಾ ಶಫಿ ಸಾದಿ ಅವ್ರನ್ನ ತಕೊಂಡು ಬೆಂಬಲಕ್ಕೆ ತಕೊಂಡು ವಕ್ಬೋರ್ಡ್ನ ಬೆಂಬಲಕ್ಕೆ ತಕೊಂಡು ನೋಡಿ ಆ ಬಡವ್ರ ಮನೆಗಳನ್ನ ನಾವು ಸ್ವಲ್ಪ ಚೆನ್ನಾಗಿ ಕಟ್ಕೊಡೋಣ ಅಂತ ಹೇಳ್ಬಿಟ್ಟು ಅದಕ್ಕೇನು ನೋಟಿಫಿಕೇಶನ್ ಮಾಡಿಸ್ಬೇಕಿತ್ತ ಇವರು? ಇಲ್ಲ ಜಿಯೋ ಆರ್ಡರ್ ಏನಾದ್ರು ಮಾಡಿಸ್ಬೇಕಿತ್ತ ಗೌರ್ಮೆಂಟ್? ಗೊತ್ತಿಲ್ದಂಗೆ ಅರಿವಿಲ್ದಂಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡುವಂತ MLA ಅವ್ರ ಮಕ್ಕಳನ್ನ ಬಿಟ್ಬಿಟ್ಟು ಒಬ್ಬ ಒಳ್ಳೆ ವ್ಯಕ್ತಿ ಅವ್ನು ಬಂದ್ಬಿಟ್ಟು ನಿಮ್ಮ ಹಾಳಾಗಿರೋ ಮನೆಯನ್ನ ನಾನು ಕಟ್ಕೊಡ್ತೀನಿ ಅಂತ ಬಂದು 200 ಮನೆಗಳನ್ನ ಕಟ್ಟಿದ್ದಕ್ಕೆ ಅವನ ಮೇಲೆ ಒಂದು ಸುಳ್ಳು FIR ಮಾಡಿಸ್ತಾರೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಇದು ಎವಿಡೆನ್ಸ್. ಯಾರೋ ಒಬ್ರು ಮಾಡಿಸ್ತಾರೆ. ಇಲ್ಲಿ ನೋಡಿ ಅವ್ರ ಹೆಸರು ಇಲ್ಲಿದೆ, ನಾವು ಇಲ್ಲಿ ಹೇಳೋದ್ ಬೇಡ. ಅಷ್ಟೊಂದು ದೊಡ್ಡ ವ್ಯಕ್ತಿನೂ ಅಲ್ಲ ಅವನು. ಯಾಕಂದ್ರೆ ಅವ್ನ ಮನೆ ಹಾಳ ಅವನು. ಯಾಕಂದ್ರೆ ಅವ್ನು ಮಾಡಿರೋದು ಅವ್ರು ಮಾಡ್ತಾ ಇರೋ ಒಳ್ಳೆ ಕೆಲಸಕ್ಕೆ ಅಡ್ಡಪಡಿಸಿರುವಂತ ವ್ಯಕ್ತಿ ಅವನು. ಸರಿನಾ? ಪಡಿಸಿ ಈ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವುದೇ ರೀತಿಯ ಇವನು ಪರ್ಮಿಷನ್ ಅನ್ನು ತಗೊಂಡಿಲ್ಲ ಅಂತ ಹೇಳಿ ಅವ್ರ ಮೇಲೆ ಇದಾಗುತ್ತೆ. ಅಲ್ಲಿ ಹೋಗಿ ಸ್ಟೇ ತಗೋತಾರೆ. ಆ ಸ್ಟೇ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಆ 7 ಮನೆಗಳನ್ನ ಕಟ್ಟಕ್ ಆಗಲ್ಲ. ಹೆಂಗೆ ಅವನು ಮೋಸ ಮಾಡಕ್ಕೆ ಸಾಧ್ಯ? ಅದು ಪೆಂಡಿಂಗ್ ಇದೆ. ಕೋಟಿಗೆ ಬಾಳುವಂತ ಒಡೆಯಾರಿ ಅವನು. ಇವ್ರಿಗೆ ಹೋಗ್ಬಿಟ್ಟು 7 ಮನೆ ಕಟ್ಟಕ್ಕಾಗಲ್ಲ. ಇವತ್ತು 7 ಮನೆ ದುಡ್ಡು ಕೊಡಕ್ ರೆಡಿ ಇದ್ದಾನ ಅವನು, ಆ ವ್ಯಕ್ತಿ KGF ಬಾಬು. ನಾವು KGF ಬಾಬು ಪರವಾಗಿ ಮಾತಾಡ್ತಾ ಇಲ್ಲ. ನಾನು ಇಲ್ಲಿ ಬಂದಿರೋಂತ ವಿಚಾರ ಏನ್ ಗೊತ್ತಾ? ಈ KGF ಬಾಬು ಸಂಬಂಧದಲ್ಲಿ ಸಿಗಾಕೊಂಡಿದ್ದೀನಿ ಅಂದ್ರು ನೋಡಿ.
ಆ ವಿಷಯಕ್ಕೆ ಯಾಕಂದ್ರೆ ಅಲ್ಲಿ ಸಾವಿರಾರು ಜನಕ್ಕೆ ಮೋಸ ಆಗುವಂತ ಸಾಧ್ಯತೆ ಇದೆ. ಈಗ ಬೀದಿಲ್ ನಿಂತ್ಕೊಂಡ್ಬಿಟ್ಟು KGF ಬಾಬು ವಿರುದ್ಧ ಜನ ಯಾಕೆ ಸಿಡಿದಿದ್ದಾರೆ ಮತ್ತೆ GM ಇನ್ಫಿನಿಟಿ ಜೊತೆಗೆ KGF ಬಾಬುದು ಸಂಬಂಧ ಏನು, ವ್ಯವಹಾರ ಏನು? ಹೌದು, ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ನೋಡಿ ಏನಾಗುತ್ತೆ ಅಂದ್ರೆ, ಇವರು ತನ್ನ ಮಗ ಯಾರೋ ಅಫ್ನಾನನ್ನ KGF ಬಾಬು ಇವರು ಯಾರೋ ಗುಲಾಮ್ ಮುಸ್ತಫಾ ಅಂತ, ಅವ್ರು 420 ಗುಲಾಮ್ ಮುಸ್ತಫಾ ಅವನ ಮನೆಗೆ ಇವರು ಸಿಗಾಕೋತಾರೆ. ಇವರು ಹೆಂಗ್ ಸಿಗಾಕೋತಾರಂದ್ರೆ, ಅವನು ಕೋಟ್ಯಾಧೀಶ್ವರ, ಅವನು ವಿಜಯ್ ಮಲ್ಲಯ್ಯ ಬಿಟ್ರೆ, ಹರ್ಷದ್ ಮೆಹ್ತಾ ಬಿಟ್ರೆ ನೆಕ್ಸ್ಟ್ ಈ ಸ್ಕ್ಯಾಮ್ ಅವಂದೇ, ಗುಲಾಮ್ ಮುಸ್ತಫಾದೇ ಈ ಸ್ಕ್ಯಾಮ್ ಇರೋದು. ಈಗ ಮುಂದಕ್ಕೆ ನಾನು ಹೇಳ್ತಾ ಹೋಗ್ತೀನಿ ನಿಮ್ಗೆ ಒಂದೊಂದಾಗಿ. ಇವನ್ ಏನ್ ಮಾಡ್ತಾನಂತ ಹೇಳಿದ್ರೆ, ಅವರು KGF ಬಾಬು ಅವರು ಹೇಳ್ತಾ ಇದ್ರು, ಬೈಟ್ ನೋಡ್ದೆ ನಾನೀಗ, GTT ಪ್ರಾಜೆಕ್ಟ್ ಅಲ್ಲಿ ಮತ್ತೆ ಪ್ರಧಾನ ಮಂತ್ರಿ ಯೋಜನೆದಲ್ಲಿ 2 ಕಡೆ ಇವನು ಮೋಸ ಮಾಡಿರ್ತಾನೆ ಜನಗಳಿಗೆ. ಆಮೇಲೆ ಎಷ್ಟು ಕೋಟಿ ಮೋಸ ಅಂತ ಹೇಳ್ಬಿಟ್ರೆ, ಸಾಯಂಕಾಲ ಗಂಟ ಬ್ರೇಕಿಂಗ್ ಓಡುತ್ತದು. ಇಡೀ ರಾಜ್ಯ ಸರ್ಕಾರ ಇನ್ವಾಲ್ವ್ ಇರುತ್ತೆ ಇದರಲ್ಲಿ, ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಇನ್ವಾಲ್ವ್ ಆಗಿರ್ತಾರೆ. ಯಾಕೆ? KGF ಬಾಬು ಈಗ ಸಿದ್ದರಾಮಯ್ಯ ಮಾಡಿರೋ ಗ್ಯಾರಂಟಿಗಳೇ ಪೂರೈಸಕ್ ಆಗ್ತಾ ಇಲ್ಲ. KGF ಬಾಬು ಒಬ್ಬ ಸಾಮಾನ್ಯ ವ್ಯಕ್ತಿ ರೀ. ನಮಗ್ ಬೇಕು ಅಂತ ಹೇಳಿದ್ರು ಮುಂದೆ ಬಂದು ನಿಂತ್ಕೊಳ್ಳೋನವನು, ನಮಗ್ ಕಷ್ಟ ಇದೆ ಅಂತ ಹೇಳೋರ್ಗೆ ಕೈ ಚಾಚೋನವನು, ನಮ್ಗ್ ಆಗೋದೇ ಇಲ್ಲ ಅಂತ ಹೇಳೋನು ಕಾಲಕ್ ಬೀಳೋನವನು. ಅಂತ ಒಂದು ಒಳ್ಳೆ ದೇವ್ರಂತ ವ್ಯಕ್ತಿನ ಇದೇ ಕ್ಷೇತ್ರದ ಜನ ಅವನ್ಗೆ ದೇವ್ರಂತ ಪೂಜಿಸ್ತಾರ್ರಿ. ಅವನ್ಗೆ ಯಾರಿಗೆ? ಇದೇ KGF ಬಾಬುನ ದೇವ್ರಂತ ಪೂಜಿಸುವಂತ ಜನ ಇದ್ದಾರೆ ಆ ಕ್ಷೇತ್ರದಲ್ಲಿ. ಯಾಕಂತ ಹೇಳಿದ್ರೆ ಅವ್ನು ಯಾರಿಗೂ ಮೋಸ ಮಾಡಿರೋದಲ್ಲ, ಒಂದು ಮೋಸ ಮಾಡಿರೋಂತ ಎವಿಡೆನ್ಸ್ ಇದ್ಲಿ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಕಾಮಚೋರ್ ಪಕ್ಷದವ್ರು ಇದಾರೆ ನೋಡಿ, ಈ ಕಾಂಗ್ರೆಸ್ ಅಂತೀರಿ ನೀವು, ನಾವು ಕಾಮಚೋರ್ ಅಂತೀವಿ ಅಷ್ಟೇ. ಆ ಪಕ್ಷದವರು ಇವ್ರಿಗೆ ಆಗದೆ ಇರೋರು, ಒಬ್ಬ ಒಳ್ಳೆ ಆಗದೆ ಇರೋರು ಆ ಪಕ್ಷದಲ್ಲಿ ಈ ತರ ಮಾಡ್ತಾ ಇದ್ದಾನೆ, ಜನ ಎಲ್ಲ ಇವನ್ ಬೆಂಬಲಕ್ಕಿದ್ದಾರೆ, ಕ್ಷೇತ್ರದ 22,000 ಜನ ಮತ ಹಾಕಿದ್ದಾರೆ, ಇನ್ ಮುಂದಕ್ಕೆ ಹೆಂಗಿದ್ರು ಅವ್ನು MLA ಗೆದ್ದು ಬರ್ತಾನೆ ಅಂತ ಗೊತ್ತು. ಈಗ ಟಾರ್ಗೆಟ್ ಮಾಡಿ ಟ್ರಿಗರ್ ಮಾಡ್ಲೇಬೇಕಲ್ಲ ಎಲ್ಲ ಯಾರಿಗಾದ್ರೂ ಅದಾಗ್ಲಿ. ಒಳ್ಳೆ ಕೆಲಸ ಮಾಡಕ್ ಅವಕಾಶ ಇಲ್ಲ ಇಲ್ಲಿ. ಅದೇ KGF ಬಾಬು 4 ಜನ ಮನೆ ಹಾಳು ಮಾಡ್ತಾ ಇದ್ರೆ, 4 ಜನ ಮನೆ ಹೊಡಿತಾ ಇದ್ರೆ, 4 ಮನೆ ಹಾಳು ಮಾಡಿದ್ರೆ ಅವನು ಒಳ್ಳೆಯವನು ಅಂತ ಬರ್ತಾ ಇತ್ತು. ಇನ್ ಮಾಡಿರೋದು ಒಳ್ಳೆ ಕೆಲ್ಸಗಳಲ್ಲ, ಹೆಂಗ್ ಒಳ್ಳೆಯವನು ಅಂತ ಬರುತ್ತೆ ಅಲ್ವಾ? ಸೊ ಅದನ್ನ ಮಾಡಿ ಇಲ್ಲಿ ನೋಡಿ ಏನಾಗಿದೆ ಅಂತ ಹೇಳಿದ್ರೆ, ಮೇನ್ ಮುಖ್ಯವಾಗಿ ಈಗ ಇನ್ನೊಂದು ಕ್ಲಾರಿಫಿಕೇಶನ್ ತಗೋತೀನಿ ಮಾತ್ರ. ಆ 200 ಮನೆ ಕಟ್ಟೋ ವಿಷಯಕ್ಕೂ ಈಗಾಗಿರುವಂತ GM ಇನ್ಫಿನಿಟಿ ಸಮಸ್ಯೆಗೂ ಲಿಂಕ್ ಇಲ್ಲ. ಹೌದು, ಇಲ್ಲ ಲಿಂಕ್ ಇಲ್ಲ, ಅದಕ್ಕೆ ಲಿಂಕ್ ಇಲ್ಲ. ಏನಕ್ಕೆ ಲಿಂಕ್ ಇಲ್ಲ ಅಂದ್ರೆ, ಅದು ಕ್ಷೇತ್ರದ ಮನೆಗಳು. ಇಲ್ಲಿರುವಂತ GM ಇನ್ಫಿನಿಟಿ ಆಗಿರೋದು ಪ್ರಾಪರ್ಟಿ ವಿಚಾರಕ್ಕೆ ಬಂದಿರುವಂತದ್ದು. ಅದ್ ಹೆಂಗೆ ಅಂತ ಹೇಳಿದ್ರೆ, ಅಫ್ನಾನ್ ಶರೀಫ್ಗೆ ಒಂದ್ 50 ಕೋಟಿನ 100 ಕೋಟಿನ ಖರ್ಚು ಮಾಡಿ ಅವ್ರು ಮದುವೆ ಮಾಡ್ತಾರೆ. ಈಗ ಆ ಮಗನ್ನ ಈಗ ನೋಡಿ ಬಹಳಷ್ಟು ನಾವು ಕೇಳಿರೋದೆ, ಮಗ ಎಷ್ಟೇ ಆದ್ರೂ ಹೆಂಡತಿ ಮಾತ್ ಕೇಳ್ತಾನೆ ಅಂತ. ಈಗ ಆ ಕಡೆ ಹೋಗಿ ಕೇಳಿದ್ರೆ ಹೆಂಡತಿಗೆ ಅವ್ರ ಬರೀ ತಾಯಿ ಮಾತ್ ಕೇಳ್ತಾನೆ ಅಂತ ಹೇಳ್ತಾರೆ. ಈ ಮನೆ ವಿಚಾರಕ್ಕೆ ನಾವು ಬರೋದ್ ಬೇಡ. ಅವ್ರ ಪರ್ಸನಲ್ ಏನಾದ್ರು ಮನೆ ಹಾಳು ಮಾಡ್ಕೊಳ್ಳಿ, ಅವರು ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ ನಮ್ಗೆ. ಇಲ್ಲಿ ಸಂಬಂಧ ಇರೋ ಏನ್ ವಿಚಾರ ಗೊತ್ತಾ? ಈ KGF ಬಾಬು ನೀವು ಹೇಳಿದ್ರಿ ಫ್ರಾಡ್ ಅಂತ ಹೇಳಿದೆ, ನಾನು ಇಲ್ಲಿ ಗುಲಾಮ್ ಮುಸ್ತಫಾ 420 ಅವನು, ಅರ್ಥ ಆಯ್ತಾ? ಇವನ್ ಫ್ರಾಡ್ ಅಲ್ಲ. ಯಾರು ಫ್ರಾಡ್ ಮಾಡಿದ್ರೆ ತಗೊಂಡ್ ಬಂದ್ಲಿ ಅವ್ನ್ ಮುಂದೆಗಡೆ. ಆಮೇಲೆ ಇಲ್ಲಿ ಹೇಳಕ್ ಬಂದಿದ್ರಲ್ಲ, ಮನೆ ಮುಂದೆ ಕಳ್ಸಿದ್ರಲ್ಲ ಅವ್ರಿಗೆ, ಈ 500,000 ರೂಪಾಯಿ ತಗೊಂಡು ಈಸ್ಕೊಂಡು ಗಿರಾಕಿಗಳು ಬಂದು ಗಲಾಟೆ ಮಾಡಿ ಫ್ರಾಡ್ ಪೋಸ್ಟರ್ ಹಿಡಿದ್ಬಿಟ್ರೆ ಅವ್ನು ಇನ್ನು TRP ಬಂತು. KGF ಬಾಬುಗೆ ಒಳ್ಳೆ ಹೆಸರು ಬಂತು. KGF ಬಾಬುನ ಎಲೆಕ್ಷನ್ ಆದ್ಮೇಲೆ ಮರ್ದ್ಬಿಟ್ಟಿದ್ರು ಜನ. ಈಗ ಮತ್ತೆ ಅವರು ಕಂಡಿಡಿದ್ರು KGF ಬಾಬುನ ಅಂತವ್ರು ಇದಾರೆ ಒಬ್ರು ಅಂತ ಹೇಳಿ. ಫ್ರಾಡ್ ಅನ್ಬಿಟ್ರೆ ಫ್ರಾಡ್ ಆಗಲ್ಲ. ಇಲ್ಲಿ ನಿಜವಾಗಿ ನಡೆದಿರೋ ಅಂತ ಹರ್ಷದ್ ಮೆಹ್ತಾ ತೆಲ್ಗಿ ಸ್ಕ್ಯಾಮ್ ಗಿಂತ ದೊಡ್ಡ ಸ್ಕ್ಯಾಮ್ ಆಗಿದೆ ಇಲ್ಲಿ. ಎಲ್ಲಿ ಅಂತ ಹೇಳಿದ್ರೆ GM ಇನ್ಫಿನಿಟಿಯಲ್ಲಿ. ಈ GM ಇನ್ಫಿನಿಟಿ ಅಂತ ಸಂಸ್ಥೆ ಏನಾಗುತ್ತಂದ್ರೆ, ಗುಲಾಮ್ ಮುಸ್ತಫಾ 420 ಏನ್ ಮಾಡ್ತಾನೆ, ಇವ್ರಿಗೆ ಸಂಬಂಧ ಮಾಡ್ಕೊಂಡು ಇವ್ರದ್ದು ಮುಂದೆಗಡೆ ಪ್ರಾಪರ್ಟಿ ಇರುತ್ತೆ, ಹಿಂದೆಗಡೆ ಗುಲಾಮ್ ಮುಸ್ತಫಾದ್ ಇರುತ್ತೆ. ಇವನೇನಾದ್ರೂ ಈಗ ನಮ್ಮ KGF ಬಾಬು ಏನಾದ್ರೂ ಮಾರ್ಬಿಟ್ರೆ ಈ ಪ್ರಾಪರ್ಟಿನ ಗುಲಾಮ್ ಮುಸ್ತಫಾಗೆ, ಆವಾಗ ಅವ್ರ ಪ್ರಾಪರ್ಟಿಗೆ ಬೆಲೆ ಬರೋದು. ಇಲ್ಲ ಅಂದ್ರೆ ಗುಲಾಮ್ ಮುಸ್ತಫಾ ಪ್ರಾಪರ್ಟಿ ಗುಜ್ರಿಗೆ ಹೋಗ್ಬಿಡುತ್ತದು. ಕಾರಣ ಅಂದ್ರೆ ಬೆಲೆ ಬರಲ್ಲ. ಆ ರೋಡ್ ಇರೋ ಪ್ರಾಪರ್ಟಿ KGF ಬಾಬುದು, ಹಿಂದೆಗಡೆ ಇರೋ ಪ್ರಾಪರ್ಟಿ ಗುಲಾಮ್ ಮುಸ್ತಫಾದು. ಇದಕ್ಕೋಸ್ಕರ ಅವನ್ ಮೈಂಡ್ ಅಲ್ಲಿ ಇಟ್ಕೊಂಡು ಇವ್ರ ಜೊತೆ ಸಂಬಂಧ ಮಾಡ್ತಾನೆ. ಈ ವ್ಯಕ್ತಿ ಮಗು ಮನ್ಸು, ನೀವು ಏನಾದ್ರೂ ಹೇಳ್ಕೊಳ್ಳಿ, ಅವ್ರಿಗೆ ನಾವು ಬಹಳ ಹತ್ರದಿಂದ ನಾನು ನೋಡಿರೋಂಥದ್ದು. ಆಮೇಲೆ ಗುಲಾಮ್ ಮುಸ್ತಫಾಗೂ ನಾವು ನೋಡಿರೋಂಥದ್ದೇ, ಏನ್ ನೋಡಿಲ್ಲ ಆ ವ್ಯಕ್ತಿನ ಅಂತಲ್ಲ. ಅವ್ನ್ ಯಾಕೆ ಇವತ್ತು 420 ಅಂತ ನಿಂತ್ಕೊಂಡು ನಾನು ಕೂತ್ಕೊಂಡು ಲೈವ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನೋಡಿ ಅವ್ನ್ ಮಾರಿರೋ ಕೆಲ್ಸಗಳು. ಈಗ ನೋಡಿ ಅವ್ರ ಮಗನ ಮೇಲೆ NCR ಮಾಡಿದ್ರು, NCR ಅಲ್ಲ FIR ಮಾಡಿದ್ರು, ಏನು ತಪ್ಪಿಲ್ಲ. ಅವ್ರು ಹುಟ್ಸಿರೋ ಮಗ, ಅವ್ನ್ ಬೆಳೆಸಿರೋ ಮಗ 25 ವರ್ಷ ಸಾಕಿದಾರ ಅಂತ ಹೇಳಿದ್ಮೇಲೆ ಕೆರ ತಗೊಂಡ್ ಹೊಡೆದು ಮನೆಯಿಂದ ಕಳ್ಸೋಂತ ಅಧಿಕಾರ KGF ಬಾಬುಗಿದೆ. ಇಂತ ಮಕ್ಕಳನ್ನ 4 ಜನಕ್ಕೆ ಹೊಡೆದು ಕಳಿಸಬಹುದು ಅವನು ಆ ವ್ಯಕ್ತಿ. ಇಲ್ಲಿ ನೋಡಿ ಇವನು ಏನ್ ಮಾಡ್ತಾನೆ, ಗುಲಾಮ್ ಮುಸ್ತಫಾ GM ಇನ್ಫಿನಿಟಿ ಹೆಸರಲ್ಲಿ GTT ಪ್ರಾಜೆಕ್ಟ್ ಮತ್ತು ಪ್ರಧಾನ ಮಂತ್ರಿ ಯೋಜನಾ ಪ್ರಾಜೆಕ್ಟ್ ಗಳಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಹೆಸರಲ್ಲಿ
ಈ ಮನೆಗಳನ್ನು ನಿಮಗೆ ಕಟ್ಟಿ ರೆಡಿ ಕೊಡ್ತೀವಿ ಈ ಅಪಾರ್ಟ್ಮೆಂಟ್ ಅಲ್ಲಿ 1,500,000 ಕೋಟಿ ರೂಪಾಯಿ ಹಣ ಜನರಿಂದ ತಗೊಂತಾನೆ ಪಬ್ಲಿಕ್. ಈ ವ್ಯಕ್ತಿ ಗುಲಾಂ ಮುಸ್ತಫಾ. ಓಕೆ. ಆಮೇಲೆ ಏನಾಗ್ತದೆ 2,000 ಕೋಟಿ ರೂಪಾಯಿ ದುಡ್ಡನ್ನ ಇವ್ರ ಹತ್ರ ತಗೋತಾನೆ, ಲೋನ್ ಬ್ಯಾಂಕ್ಗಳ ಹತ್ರ. ಅವ್ರಿಗೆ ಫ್ರಾಡ್ ಮಾಡ್ತಾನೆ ಬ್ಯಾಂಕ್ಗಳಿಗೆ. ಈ ಸಣ್ಣ ಪುಟ್ಟ ವಿಷಯ ಇದ್ರೆ ಬ್ಯಾಂಕ್ ಅವರು NPA ಮಾಡಿ ಅವ್ರಿಗೆ EP ಫೈಲ್ ಮಾಡಿ ಜೈಲ್ಗೆ ಹಾಕ್ಸ್ತಾರೆ. ಈ 420 ಗುಲಾಂ ಮುಸ್ತಫಾ ಜೈಲ್ಗೆ ಹಾಕ್ಸಕ್ಕಾಗಿಲ್ವಾ ಜನಗಳಿಗೆ? ಟೋಟಲ್ 3,500 ಕೋಟಿ. 3,500 ಎಲ್ಲಿ ಇನ್ನೂ ಇದೆ. ಪರಮಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ 650 ಕೋಟಿ, ಇನ್ನೊಂದು ಅಡ್ವಿಲ್ ಫೈನಾನ್ಸ್ ಕಂಪನಿ ಅಂತ ಮುಂಬೈದದು 400 ಕೋಟಿ, ಇನ್ನೊಂದು ILF ಕಂಪನಿಯಲ್ಲಿ 235 ಕೋಟಿ. ಎಷ್ಟಾಯ್ತು? ಇಲ್ಲೇ ಆಯ್ತಲ್ಲ 4,500 ಕೋಟಿಗೆ ಹೆಚ್ಚು ಕಮ್ಮಿ ಇಲ್ಲೇ ದುಡ್ಡು ಆಯ್ತು. ಕೇಳಿ, ಇದೆಲ್ಲ ತಗೋ ಅಪ್ಸ್ಟ್ಯಾಂಡಿಂಗ್ ಇರ್ಲಿ, ವಿಜಯ್ ಮಲ್ಯ ಹತ್ರ ಓಡೋಗಕ್ ರೆಡಿ ಆಗನವನು. ಇಲ್ಲಿ ತಗೊಂಡು ಇದೆಲ್ಲ ದುಡ್ಡು ಎಲ್ಲಿ ಕಳಿಸ್ತಾನೆ? ಲಂಡನ್ ಶಿಫ್ಟ್ ಆಗಕ್ ರೆಡಿ ಆಗ್ತಾರೆ ಇವರು. ಈಗ ಅಳಿಯಾನು ಬೇಕಲ್ಲ, ಮಗಳು ಜೊತೆಲಿ ಇರ್ಬೇಕಂದ್ರೆ ಅಳಿಯಾನು ಬೇಕಲ್ಲ. ಈಗ ಅಳಿಯನ್ಗೋಸ್ಕರ ಏನ್ ಮಾಡ್ತಾನೆ ಇವನು? ಪ್ರತಿ ಒಂದು ಅಜೀಮ್ ಅಂತ ಹೇಳ್ಬಿಟ್ಟು ಅವ್ರ ಮಗ ಅಲ್ಲಿ ಓದ್ಕೊಂಡಿರ್ತಾನೆ ಲಂಡನ್ ಅಲ್ಲಿ. ಆ ಲಂಡನ್ಗೆ ದುಡ್ಡೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಈಗ ಆಲ್ರೆಡಿ ಓಡೋಗಕ್ಕೆ ಎಲ್ಲ ಸಾಧ್ಯತೆ ನಡೆದಿದೆ. ಇದಕ್ಕೆ ಹೋಮ್ ಮಿನಿಸ್ಟರ್ ಕೈವಾಡನೂ ಇದೆ. ರೈಟ್, ಅಲ್ಲಿಗೆ ಬರ್ತೀನಿ ನಾನು. ಸೊ ಗುಲಾಂ ಅವರು ಸಾವಿರಾರು ಕೋಟಿ ರೂಪಾಯಿನ ಜನರಿಂದ ಪಡ್ಕೊಂಡು ಬ್ಯಾಂಕ್ಗಳಿಂದ ಸಾಲವನ್ನು ಪಡ್ಕೊಂಡು ನಂತರ ಲಂಡನ್ನಲ್ಲಿ ಸೆಟ್ಲ್ ಆಗುವುದಕ್ಕೆ ಅಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದ ಸಂದರ್ಭದಲ್ಲಿ ಈ ವಿಷಯ ಹಂಗಾದ್ರೆ ಯಾರಿಗೆ ಗೊತ್ತಾಗುತ್ತೆ? ಸಂಬಂಧಗಳಲ್ಲಿ ವ್ಯತ್ಯಾಸ ಬಂತು ಅಂತ ಹೇಳಿದ್ರೆ ಹೀರೋನು ಝೀರೋ ಆಗ್ಬೋದು, ಝೀರೋನು ಹೀರೋ ಆಗ್ಬೋದು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಹೇಳ್ಬೋದು. ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಮುಂದೊಂದು ದಿವಸ MLA ಆಗ್ತೀನಿ, ಜನಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಿದ್ದಂತಹ KGF ಬಾಬು ಜನರ ಮನಸ್ಸಿನಲ್ಲಿ ಹಾಗಾದರೆ ಯಾಕೆ ಮೋಸಗಾರ ಅನ್ನುವಂಥ ಹೆಸರನ್ನು ಪಡೆದುಕೊಂಡಿದ್ದಾರೆ ಅನ್ನೋದೇ ಸದ್ಯದ ಟ್ವಿಸ್ಟ್. ರೈಟ್, ಇಲ್ಲಿ ಗುಲಾಂ ಅವರು ಸಾವಿರಾರು ಕೋಟಿ ಲೋನ್ ಮಾಡಿ ಜನರಿಂದನೂ ದುಡ್ಡು ತಗೊಂಡು ಅಪ್ಸ್ಕ್ಯಾಂಡ್ ಆಗಿ ಲಂಡನ್ ಸೆಟ್ಲ್ ಆಗಕ್ಕೆ ಹೊರಟಿದ್ದು ಅನ್ನೋದಾದ್ರೆ ಅದು ಅವ್ರು ಮಾಡಿರೋ ಸ್ಕ್ಯಾಮ್. ಗುಲಾಂ ಅವ್ರ ಹೆಸರು ಬರಬೇಕು, ಯಾಕೆ KGF ಬಾಬು ಅವ್ರ ಹೆಸರು ಬರ್ತಿದೆ? ಈ ನಾನು ಹೇಳಿದ್ನಲ್ಲ ಮೇಡಮ್, ಇದ್ದಂಗೆ ಹೇಳಿದ್ರೆ ಬಂದು ಎದೆಗೊಡಿತಂತೆ. ಇದು ಈಗ KGF ಬಾಬು ಅವರು ಸತ್ಯನ ಹೊರಗಾಕ ಕೊಟ್ಟಿರೋದು. ಹೆಂಗೆ ಅಂತ ಅವ್ರ ಮಗಂಗೂ ಹಾಕೊಂಡು ಹೋಗ್ತಾ ಇದಾರಲ್ಲ ಅವ್ರ ಜೊತೆಲಿ. ಆಯ್ತು, ಈಗ ಮಗನು ಅಲ್ಲಿ ಹೋಗಿ ಲಂಡನ್ ಅಲ್ಲಿ ಶಿಫ್ಟ್ ಆಗ್ತಾನೆ, ಅಫ್ನಾನ್ ಹೋಗಿ ಅಂತ ಹೇಳಿದ್ರೆ ಈಗ ನೋಡಿ ಅವ್ರ ಜೊತೆ ಡೀಲ್ ಆಗಿರುವಂತ DDಗಳೆಲ್ಲ ಇಲ್ಲಿ ಇದಾವೆ ನೋಡಿ. ಪ್ರತಿಯೊಂದು ಕೂಡ ಇದರಲ್ಲಿ ಉಲ್ಲೇಖಿಸಲಾಗಿದೆ. ಆಮೇಲೆ ಇವರೆಲ್ಲ ಇದು ಮಾಡಿದಾರಲ್ಲ, ವಿಷಯ ಗೊತ್ತಾಗುತ್ತಾ KGF ಬಾಬು ಗೊತ್ತಾದ ಮೇಲೆ ನಮ್ ಜನಗಳ ಜೊತೆ ಸಾವಿರಾರು ಜನ ದುಡ್ಡು ಹಾಕಿದ್ದಾರೆ. ಇದ್ರಲ್ಲಿ ಮೋಸ ಆಗೋಗುತ್ತೆ. ನಾಳೆ ದಿವಸ ಬಂದು ಅವನ ಸಂಬಂಧಿಕ ಹಿಂಗೆ ಅಂತ ಹೇಳ್ಬಿಟ್ಟು KGF ಬಾಬು ಮೇಲೆ ಬರುತ್ತೆ ಅಂತ ಇವರು ಒಂದು ಬೈಟ್ ಒಂದು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಅವ್ರ ಚೇರ್ಗೆ ಬೆಂಕಿ ಬೀಳುತ್ತಲ್ಲಿ. ಓಕೆ, ಯಾರು ಈ 420 ಗುಲಾಂ ಮುಸ್ತಫಾ ಇದಾರಲ್ಲ ಅವ್ರಿಗೆ ಬೆಂಕಿ ಬೀಳುತ್ತೆ. ಇವತ್ತು ಸಾವಿರಾರು ಜನದ ದುಡ್ಡು ಅವರೆಲ್ಲ ಒಗ್ಗಟ್ಟಾಗಿ ಅವನ ಮೇಲೆ FIR ಮಾಡಿಸಿ ಅವ್ನಿಗೆ ಎಲ್ಲೂ ಓಡೋಗ್ದಂಗೆ ಅವ್ನ ಪಾಸ್ಪೋರ್ಟ್ ಕಿತ್ಕೊಂಡು ಇಲ್ಲಿ ಇಡ್ಬೇಕಾಗಿರೋದು ಅವ್ನಿಗೆ. ಇಲ್ಲ, ಆಗಲ್ಲ. ಅವನ ಮೇಲೆ FIR ಕೂಡ ತಗೊಳ್ಳಲ್ಲಂತೆ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಯಾಕೆ? ಒಂದು ಹೋಗಿ ಸಾಫ್ಟ್ವೇರ್ ಗಂಡ ಹೆಂಡತಿ ನೋಡಿ ಏನಂದ್ರೆ 0371 ಮೇಲೆ FIR ಆಗುತ್ತೆ. ಅಷ್ಟು ಬೇಗ ಅರ್ಧ ಗಂಟೆಯಲ್ಲಿ ಆ ಗಂಡ ಹೆಂಡತಿ ಏನ್ ಹೋಗ್ತಾರೆ, ನಮ್ ಫ್ಲಾಟ್ ಕೊಡ್ತೀನಿ ಅಂತ ನಂಬಿಸಿದ್ರು, ನಮ್ಗೆ ಮೋಸ ಆಗಿದೆ, ಅವರ ಮೇಲೆ FIR ಮಾಡಿ ಅಂತ ಹೇಳಿದ ತಕ್ಷಣ ಆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿರೋದಲ್ದೆ ಅದ್ರ 1 hour ಅಲ್ಲಿ ಅವ್ರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಆಗುತ್ತೆ. ಅವ್ರ ಆಫೀಸಲ್ಲಿ ಬಂದು ಗಲಾಟೆ ಮಾಡಿ. ಯಾರಾದ್ರೂ ಸಾಫ್ಟ್ವೇರ್ಗಳು ಹೋಗಿ ಗಲಾಟೆ ಮಾಡಿದಾರ? ನೋಡಿದ್ದೀರಾ ನೀವು? ಹೋಗ್ಲಿ, ಅವ್ರ ಗಂಡ ಹೆಂಡತಿ ಹೊಡೆಯಕ್ಕಾಗುತ್ತಾ ಅಲ್ಲಿ ಹೋಗಿ ಯಾರಿಗಾದ್ರು ಹಿಡ್ಕೊಂಡು? ಅಲ್ಲಿರೋ ವಾಚ್ಮ್ಯಾನ್ಗಳನ್ನ ಮಾತಾಡ್ಸಕ್ಕಾಗಲ್ಲ. ಏನೋ ಒಂದು ಕನಸಿರುತ್ತೆ ರೀ, ಅವ್ರ ಕನಸಿನ ಮನೆ ಕಟ್ಟಬೇಕು, ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಕರ್ಕೊಂಡೋಗಿ ಅಲ್ಲಿ ಇರಬೇಕು, ನಾವು ಸುಖವಾದ ಜೀವನ ಮಾಡಬೇಕು ಅಂತ. ಇಂಥದ್ರಲ್ಲಿ ಗುಲಾಂ ಮುಸ್ತಫಾ ಅಂತ GM ಇನ್ಫಿನಿಟಿ ಫ್ರಾಡ್ಗಳು ಬಂದ್ಬಿಟ್ಟು ಈ ಕರೀಂಲಾಲ ತೆಲ್ಗಿ ಮಾಡ್ದಂಗೆ ಮಾಡ್ಬಿಟ್ಟು ಅವನು ಈ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಮಾಡೋ ತರ ಮಾಡ್ಬಿಟ್ಟು ಸಾವಿರಾರು ಜನಕ್ಕೆ ಮೋಸ ಮಾಡ್ಬಿಟ್ಟು ಇವ್ರ ಮನೆ ಹತ್ರ ಇವ್ರ ಬಾಯಿ ಬಿಡ್ತಾವನೆ ಅಂತ ಹೇಳ್ಬಿಟ್ಟು KGF ಬಾಬು ಚೆಕ್ ಕೊಟ್ಟಿರೋದು ನಡೆದಿಲ್ಲ ಅಂತ ಯಾವ್ದಾದ್ರು ಬಡ್ಡಿ ಮಗನ ಹತ್ರ ಒಂದ್ ಚೆಕ್ ಇದ್ರೆ ತಗೊಂಬರಕ್ ಹೇಳಿ ನಾವು ಅದಕ್ಕೆ ಹೋಗಿ ವಕಾಲತ್. ನಾನು ಕೇಳೋದು ಸ್ಟಾರ್ಟಿಂಗ್ ಹಿಂಗೇನೋ ಫ್ರಾಡ್ ಆಗ್ತಾ ಇದೆ, ನನ್ನ ಹೆಸರು ಕೆಡತ್ತೆ ಅಂತ ಹೇಳಿ ಓಪನ್ ಆಗಿ ಮಾತಾಡಿದ್ರು. KGF ಬಾಬು ಓಪನ್ ಆಗಿ ಹೇಳಿದ್ರು ಅವರು ವಿತ್ ಮೇಡಮ್ ಇಲ್ಲೇ ಇದೆ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂದ್ರೆ KGF ಬಾಬು ಹತ್ರ ಹೋಗಿ ಏನ್ ಕೇಳೋದು ನಾವು? ಇಲ್ಲಿ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಅವ್ನ್ ಮಾಡಿರೋ ಎಲ್ಲ ಬೇಳೆಕಾಳು ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ನಾನ್ ನಿಮ್ಗೆ ಗೊತ್ತು, ನಾನ್ ಮುಂಚೆಯಿಂದಾನು
ವಿತೌಟ್ ಲಾ ಪಾಯಿಂಟ್ ಇಲ್ದಂಗೆ, ವಿತೌಟ್ ನಾವ್ ಯಾವ್ದೇ ರೀತಿಯ ಲೀಗಲ್ ಇಲ್ದಂಗೆ ನಾನು ಯಾವತ್ತಾದ್ರೂ ಮಾತಾಡಿದ್ದೀನ ನನ್ನ ಲೈಫ್ ಅಲ್ಲಿ? ಇಷ್ಟು ನಮ್ಮ ವಿಡಿಯೋಸ್ ಇದೆ, ನಮ್ಮ ಯೂಟ್ಯೂಬ್ ಚಾನಲ್ ತುಂಬಿದಿದೆ, ನಾವು ಮಾತಾಡಿದೀವ? ಇಲ್ಲ, ಮಾತಾಡಲ್ಲ. ಹಂಗಾಗಿ ನಾವಿಲ್ಲಿ KGF ಬಾಬುನ ಹೀರೋ ಮಾಡಕ್ ಬಂದಿಲ್ಲ. ಹೀರೋ ಅವರು ಚಿಕ್ಕಪೇಟೆ ಕ್ಷೇತ್ರ ಜನ ಮನ್ಸಲ್ಲಿ ಹೀರೋ ಆಗಿದ್ದಾರೆ. ಚಿಕ್ಕಪೇಟೆ ಕ್ಷೇತ್ರಕ್ಕೆ MLA ಅಂತ ಡಿಸೈಡ್ ಆಗಿದೆ ಅವರು. ಇವತ್ ಗೆದ್ದಿದ್ರು ಬೇರೆಯವ್ರಿದ್ರು ಕೂಡ MLA ಅಂತ KGF ಬಾಬುನೇ ನಂಬೋದಲ್ಲಿನ ಜನ. ಆಯ್ತು, ಹಂಗಾದ್ರೆ ಅಲ್ಲಿ ಮೋಸ ಆಗಿದೆ ಅಂತ ನೋವನ್ ತೋಡ್ಕೊಂಡಿರೋ ಜನಕ್ಕೆ ನೀವು ಕ್ಲಾರಿಟಿ ಕೊಡ್ಬೇಕಲ್ಲ, ಅವ್ರಿಗೆ ಆ ಕ್ಲಾರಿಟಿ ಸಿಕ್ಕಿದ್ಯಾ? ಮೇಡಮ್, ಆ ಜನಗಳಿಗೆ ಕ್ಲಾರಿಟಿ ಸಿಗಕ್ಕೆ ನೋಡಿ, ಫಸ್ಟೇ ಈ ಲೋಕಲ್ ಲೀಡರ್ಸ್ ಇರ್ತಾರಲ್ಲ, ಕೆಲವೊಂದುಗಳು ಅದ್ರಲ್ಲಿ ಅವ್ರ ವಿದ್ಯಾಭ್ಯಾಸ ಗೊತ್ತಿರಲ್ಲ, ಅವ್ರಿಗೆ ಏನ್ ಓದಿರ್ಬೇಕು. ಒಟ್ಟಿನಲ್ಲಿ ಒಂದು FIR ಓದಿಸ್ರೆ ಅವ್ರ ಕೈಲಿ ಓದಕ್ಕಾಗಲ್ಲ. ಈಗ ಹೋಗಿ ಅವು ಕಟ್ತಾ ಇರೋ ಮನೆಗೆ ಅವ್ನಿಗೆ ಅಡ್ಡ ಹಾಕಿದ್ದಾರೆ ಅಂತ ಹೇಳಿದ್ರೆ, ಯಾರಾದ್ರೂ ಈಗ ಅವ್ನ ಸ್ವಂತ ದುಡ್ಡಲ್ಲಿ ಏನ್ ಸರ್ಕಾರದಿಂದ ತಂದಿದ್ನ ಅವ್ನ್ ಘೋಷಣೆ ಕೋಟ್ಯಾಂತರ ರೂಪಾಯಿ ಒಡೆಯಾರಿ ಅವನೇನ್ ಘೋಷಣೆ ಮಾಡ್ಕೊಂಡಿದ್ದಾನೆ, ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಇದೆ ಅಂತ. ಹಂಗಂತ ಹೋಗ್ಬಿಟ್ಟು ಅವ್ನ್ ಬ್ಯಾಂಕ್ ಕ್ರಪ್ಟಾ ಇಲ್ಲ ಇನ್ಕಮ್ ಟ್ಯಾಕ್ಸ್ ರೇಡ್ ಆಯ್ತು ಏನಾರು ಸಿಕ್ತಾ ಅವ್ರ ಮನೇಲಿ? ಈಗ ನಾ ಏನ್ ಮಾಡ್ಬೇಕಾಗಿರೋದಂದ್ರೆ ಎರಡು ಪ್ರಶ್ನೆಗಳು ನೋಡಿ. ಪೊಲಿಟಿಷಿಯನ್ಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರಿ, ಗವರ್ಮೆಂಟ್. ಹೌದು. ಈಗ ಹಂಗಾದ್ರೆ ನೀವು ಹೇಗೆ ಪ್ರಶ್ನೆ ಮಾಡ್ತೀರಿ? ಮೇಡಮ್, ಈಗ ನೋಡಿ, ಕಾಂಗ್ರೆಸ್ ಸರ್ಕಾರ ನಡೀತಾ ಇರೋದೇ ಇಂಥ ಭ್ರಷ್ಟರಿಂದ. ಈಗ ಬಿಜೆಪಿ ಭ್ರಷ್ಟಾಚಾರದ ಸರ್ಕಾರ ಅಂತ ಹೇಳಿದ್ರೆ, ಕಾಂಗ್ರೆಸ್ ಕಾಮಚೋರ್ ಸರ್ಕಾರ. ಇಲ್ಲಿಂದಾನೇ ದುಡ್ಡು ಎತ್ಕೊಂಡು ಬರ್ಬೇಕಾಗಿದೆ. ಹಾಗಾದ್ರೆ ಅನ್ಯಾಯ ಆಗ್ತಿರೋ ಜನರ ಧ್ವನಿಯಾಗಿ ನಿಮ್ಮ ಪಕ್ಷದ ವತಿಯಿಂದ ನೀವು ನಿಂತ್ಕೋತೀರಾ? ಹೌದು, ನಿಂತ್ಕೊಂಡಿದ್ದಕ್ಕೆ ಇವತ್ತು ಬಂದಿದ್ದು. ನಾವೇನು KGF ಬಾಬು ಪರವಾಗಿ ವಕಾಲತ್ ವಹಿಸಕ್ ಬಂದಿಲ್ಲ. ನಾವಿಲ್ಲಿ ಬಂದಿರೋದು ಸಾವಿರಾರು ಜನಗಳ ಮೇಲೆ ವಂಚನೆ ಆಗಿದೆ. GM ಇನ್ಫಿನಿಟಿ ಇಂದ ಸಾವಿರಾರು ಜನಗಳಿಗೆ ಮೋಸ ಆಗಿದೆ. ನಿಮ್ಮ 4,500ಕ್ಕಿಂತ ಹೆಚ್ಚು ಹಣ ದರೋಡೆ ಆಗಿದೆ, ದೋಚ್ಬಿಟ್ಟಿದ್ದಾನೆ ಅವನು. ಯಾವಾಗ್ಲೂ KGF ಬಾಬು ಅವ್ರನ್ನ ಮಾತಾಡಿಸ್ತಾ ಇರ್ಬೇಕಾದ್ರೆ ನನ್ನ ನರನಾಡಿಯಲ್ಲೂ ಕೂಡ ನನ್ನ ಪೂರ್ವಜರು ಕೂಡ ಕಾಂಗ್ರೆಸ್ ಅಂತಿದ್ರು. ಕಾಂಗ್ರೆಸ್ ಅಲ್ಲಿ ಒಂದು ಅವಕಾಶ ಸಿಕ್ಕರೆ ನಾನು ಶಾಸಕನಾಗ್ತೀನಿ ಅಂತ ಹೇಳ್ತಿದ್ರು. ನಿಮ್ದು ಒಂದು ಪಕ್ಷ ಇದೆ, ನಿಮ್ ಪಕ್ಷಕ್ಕಿನವ್ರು ಅವ್ರು ಬರೋ ಸಾಧ್ಯತೆ ಇದೆಯಾ? ಮೇಡಮ್, ಅವ್ರು KGF ಬಾಬು ಯಂಗ್ಸ್ಟಾರ್ ಪಾರ್ಟಿ ಅಂತ ಮಾಡ್ಕೊಳ್ಳಿ, ನಮ್ಗೆ ಅದೇನು ನಮ್ಗೆ ಸಮಸ್ಯೆನೇ ಇಲ್ಲ. ಆ ವ್ಯಕ್ತಿಗೆ ಇರುವಂತ ಶಕ್ತಿ 224 ಕ್ಷೇತ್ರಗಳಲ್ಲಿ MLAಗಳನ್ನ ನಿಲ್ಸಿ 100 ಕೋಟಿ ಖರ್ಚು ಮಾಡಿ 15 ಜನ MLA ಗೆಲ್ಸ್ಕೊಂಡ್ರೆ ಕುಮಾರಸ್ವಾಮಿಕ್ಕಿಂತ ಚೆನ್ನಾಗಿ ಆಡಳಿತ ನಡೆಸ್ತಾನೆ. ಕನ್ನಡ ಮಾತಾಡಕ್ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ಬೋದು ಅಷ್ಟೇ ಬಿಟ್ರೆ ಇನ್ನು ಯಾವ ಗುಣದಲ್ಲೂ ಕಮ್ಮಿ ಇಲ್ಲ ಆ ವ್ಯಕ್ತಿ. 50% ಕುಟುಂಬಕ್ಕೆ ಇಟ್ಕೊಳ್ತೀನಿ, ಇನ್ನು 50% ನನ್ನ ಆಸ್ತಿ ಎಲ್ಲ ಜನಸಾಮಾನ್ಯರಿಗೆ ಅಂತ ಹೇಳ್ತಿದ್ದಾರೆ. ಆ ಮಾತಿಗೆ ಬದ್ಧವಾಗಿ ನಿಂತ್ಕೋತಾರ ಅವರು? ಮೇಡಮ್, ಬದ್ಧವಾಗಲ್ಲ, ಸುಳ್ಳು ಒಂದ್ ಮಾತು ಹೇಳಲ್ಲ ಮೇಡಮ್ ಪೊಲಿಟಿಷಿಯನ್ಸ್ಗಳು. ಈ ತರ ಒಂದ್ ಮಾತು ಯಾರಿಗಾದ್ರೂ ಧೈರ್ಯ ಇದ್ರೆ, ಈಗ ಸಿದ್ದರಾಮಯ್ಯ ಹತ್ರ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, DK ಶಿವಕುಮಾರ್ ಹತ್ರ 2,000 ಕೋಟಿ ಆಸ್ತಿ ಇದೆ. ಸತ್ರ ಯಾರು ತಗೊಂಡ್ ಹೋಗ್ತಾರೆ ಹೇಳಿ? KGF ಬಾಬು ಹೇಳಿದ್ರಪ್ಪ, ಅವ್ರಿಗೆ ತರೇ ಸರಿ ಇಲ್ಲ, ಅವ್ರು ಹೇಳ್ಬಿಟ್ರು ಸರಿನಾ, ನೀವ್ ಹೇಳಿ ನೋಡೋಣ. ಆಗಲ್ಲ. ಒಂದು ಒಳ್ಳೆ ಮನ್ಸು ಇರೋದಿಕ್ಕೆ KGF ಬಾಬು ಈ ಮಾತನ್ನ ನಿಮ್ ಮುಂದೆ ಇಟ್ಟಿರೋದು. ಕಾನೂನಾತ್ಮಕ ಹೋರಾಟವನ್ನು ಅವ್ರು ಮಾಡ್ತಾರ? ಹಂಗಾದ್ರೆ ಮೇಡಮ್, ಕಾನೂನಾತ್ಮಕ ಹೋರಾಟನೇ ಮಾಡ್ಕೊಂಡು ಬಂದಿರೋದು ಆ ವ್ಯಕ್ತಿ. ಆ ಮಾಡಿರೋದಕ್ಕೆ NCR ಮಾಡಿದ್ದಾರೆ. ಇಲ್ಲ ಅಂದ್ರೆ ಮಗನ ಮೇಲೆ FIR ಮಾಡಿಸ್ತಾ ಇದ್ರು. ಇಂಥ ಮಗನ ಅವಶ್ಯಕತೆ ಇಲ್ಲ. ಆಮೇಲೆ ಬಹಳಷ್ಟು ಜನಗಳಿಗೆ ನಾನು ತಿಳಿಸಕ್ ಇಷ್ಟಪಡ್ತೀನಿ ನೋಡಿ, KGF ಬಾಬುನ ನೀವು ದ್ವೇಷಿಸಿ, ನೀವು ಅವ್ರನ್ನ ಪ್ರೀತಿಸಿ, ನಾವು ಅದ್ರಲ್ಲಿ ಯಾವ್ದ್ರಲ್ಲೂ ಕೂಡ ಅಡ್ಡ ಬರಲ್ಲ. ಆದ್ರೆ ಗುಲಾಮ್ ಮುಸ್ತಫಾ 420 ಅವ್ನ್ GM ಇನ್ಫಿನಿಟಿ ಮೇಲೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಕೂಡ ಈಗ ಪ್ರೊಟೆಸ್ಟ್ ನಡೆಸ್ತೀವಿ ಆಲ್ ಓವರ್ ಇಂಡಿಯಾ. ಯಾಕಂತ ಹೇಳಿದ್ರೆ ಇಡೀ ಭಾರತ್ ಬಂದ್ ಮಾಡಿ ಇಂತ ರೇರಾದಲ್ಲಿ 100 ಕಂಪ್ಲೇಂಟ್ಗಳು ಇಂಥವ್ರ ಮೇಲೆ. ಆಮೇಲೆ ED CBI ಇವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂದ್ರೆ ಸಾವಿರಾರು ಜನಗಳ ದುಡ್ಡು ಹಾಳಾಗಿ ಹೋಗ್ಬಿಡುತ್ತೆ. ಮತ್ತೊಬ್ಬ ಮಲ್ಲಯ್ಯ ರೆಡಿ ಆಗ್ತಾನೆ ಹೊಡೋಗ. ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಆಗಿರುವಂತಹ ಅನ್ಯಾಯ ಯಾರಿಗೆ, ಯಾವ ರೀತಿ ಅದಕ್ಕೆ ಕಾನೂನಾತ್ಮಕ ಹೋರಾಟವನ್ನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲಿ ವೀಕ್ಷಕರೇ, KGF ಬಾಬು ಅಂತ ಸಂದರ್ಭದಲ್ಲಿ ಸಮಾಜ ಸೇವಕರು, ಕಾಂಗ್ರೆಸ್ನ ಕಟ್ಟಾಳು ಈ ರೀತಿಯ ಹೆಸರನ್ನು ಪಡೆದುಕೊಂಡಿದ್ರು. ಸಾಕಷ್ಟು ಸಾಮಾಜಿಕ ಕಾರ್ಯಗಳ ಮೂಲಕ ಮತ್ತು ತಮ್ಮ ಹೇಳಿಕೆಗಳ ಮೂಲಕ ಸಂಚಲನವನ್ನು ಹುಟ್ಟು ಹಾಕಿದಂಥ ಈ ವ್ಯಕ್ತಿಯ ಮೇಲೆ ಈಗ ಗಂಭೀರ ಆರೋಪ ಕೇಳಿ ಬಂದಿದೆ. ಆತ ಒಬ್ಬ ಫ್ರಾಡ್ ಅನ್ನುವಂಥ ಹೆಸರು. ಸೊ ಅದಕ್ಕೆ YEP ಪಕ್ಷದ ಅಧ್ಯಕ್ಷ ಹಾಗೆ ವಕೀಲರು ಆಗಿರುವಂತಹ ಸಾಮಾಜಿಕ ಹೋರಾಟಗಾರ ಶಾಬಾಜ್ ಅವರು ಒಂದು ಕ್ಲಾರಿಟಿನ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಮತ್ತು ಸಾವಿರಾರು ಕೋಟಿ ರೂಪಾಯಿ ಜನರಿಂದ ವಸೂಲಿ ಮಾಡುವಂತಹ ಕೆಲಸ GM ಇನ್ಫಿನಿಟಿ ಕಡೆಯಿಂದ ಆಗಿದೆ. ಹಾಗಾಗಿ ಸರ್ಕಾರ ಇರ್ಬೋದು, ಕಾನೂನಾತ್ಮಕವಾಗಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯದ ಸುದ್ದಿಯ ಜೀವಾಳ.